ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತಿಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಯುದ್ಧದ ಮಧ್ಯೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹತ್ಯೆಗೆ ಇರಾನ್ ಬಿಗ್ ಪ್ಲಾನ್ ಮಾಡಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಇಸ್ರೇಲ್ನ ಗುಪ್ತಚರ ಇಲಾಖೆ ಈ ಬಗ್ಗೆ ಅಮೆರಿಕಗೆ ಎಚ್ಚರಿಕೆ ಕೊಟ್ಟಿದೆ. ಈ ವಾರವೇ ಇಸ್ರೇಲ್ನ ಅಧಿಕಾರಿಗಳು ಅಮೆರಿಕಗೆ ಈ ರಹಸ್ಯ ಮಾಹಿತಿ ರವಾನಿಸಿದ್ರು ಅಂತ ಅಮೆರಿಕನ್ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಈ ಸಂಚಿನ ಬಗ್ಗೆ ಅಮೆರಿಕದ ಗುಪ್ತಚರ ಸಂಸ್ಥೆಗಳಿಗೆ ಮುಂಚಿತವಾಗಿ ಯಾವುದೇ ಮಾಹಿತಿ ಇರಲಿಲ್ಲ. ಹೀಗಾಗಿ ಇಸ್ರೇಲ್ ಕೊಟ್ಟಿರೋ ಮಾಹಿತಿಯನ್ನು ಅಮೆರಿಕದ ಏಜೆನ್ಸಿಗಳು ತರಾತುರಿಯಲ್ಲಿ ಪರಿಶೀಲಿಸ್ತಾ ಇವೆ ಅಂತ ಗೊತ್ತಾಗಿದೆ. ತಮ್ಮ ನಾಯಕರ ಹತ್ಯೆಗೆ ಇರಾನ್ ಇನ್ನೂ ಸೇಡಲ್ಲೇ ಕುದಿತಾ ಇದೆ. ಅವರ ನಂಬರ್ 1 ಟಾರ್ಗೆಟ್ ಆಗಿರೋದು ಟ್ರಂಪ್. ಸೊ ಅದಕ್ಕಾಗಿ ಇರಾನ್ನ IRGC ಈಗಲೂ ಬೇರೆ ಬೇರೆ ಪ್ರಯತ್ನ ಮಾಡ್ತಾ ಇದೆ ಅಂತ ಇಸ್ರೇಲ್ ಅಮೆರಿಕಗೆ ಹೇಳಿದೆ. ಇತ್ತೀಚೆಗೆ ಖುದ್ದು ಟ್ರಂಪ್ ಕೂಡ ನಾನು ಸಾಯಬಹುದು, ಯಾಕಂದರೆ ನಾನು ಇರಾನ್ನ ಹಿಟ್ ಲಿಸ್ಟ್ನಲ್ಲಿದ್ದೀನಿ ಅಂತ ಹೇಳಿದರು. ಟರ್ಕಿಯಿಂದ ಹೋಗುವಾಗ ದಿಢೀರಂತ ವಿಮಾನವನ್ನು ಚೇಂಜ್ ಮಾಡಿದರು. ಇದರ ನಡುವೆ ಈ ಮಾಹಿತಿ ಹೊರಬಿದ್ದಿದೆ. ಆದರೆ ಇಸ್ರೇಲ್ನ ಈ ವರದಿ ಬಗ್ಗೆ ಅಮೆರಿಕದಲ್ಲೇ ಇನ್ನೊಂದು ರೀತಿಯ ಚರ್ಚೆ ನಡೀತಾ ಇದೆ. ಇರಾನ್ ವಿರುದ್ಧ ಅಮೆರಿಕ ದೊಡ್ಡ ಮಟ್ಟದ ದಾಳಿ ನಡೆಸಲಿ ಅನ್ನೋದು ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಪ್ಲಾನ್. ಅದಕ್ಕಾಗಿಯೇ ಇಸ್ರೇಲ್ ಇಂತಹ ಮಾಹಿತಿಯನ್ನು ಟ್ರಂಪ್ಗೆ ತಲುಪಿಸಿದೆ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ. ಇಲ್ಲಿ ಏನಾದರೂ ಕೂಡ ಟ್ರಂಪ್ರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ಅಮೆರಿಕ ಇರಾನ್ ನಡುವಿನ ಬಿಸಿಯನ್ನು ಮತ್ತಷ್ಟು ಹೆಚ್ಚಿಸುತ್ತೆ ಅನ್ನೋದಂತೂ ಸ್ಪಷ್ಟ. ಈ ನಡುವೆ ಇರಾನ್ನ ಸುಪ್ರೀಂ ಲೀಡರ್ ಆಗಿದ್ದ ಆಯತುಲ್ಲಾ ಅಲಿ ಖಾಮೆನೈರ ಅಂತ್ಯಕ್ರಿಯೆ ನೆರವೇರಿದೆ. ಇರಾನ್ನ ಮಷಹದ್ ನಗರದಲ್ಲಿರೋ ಶಿಯಾಗಳ ಇಮಾಮ್ ರೆಜಾ ದರ್ಗಾದಲ್ಲಿ ಸಮಾಧಿ ಮಾಡಲಾಗಿದೆ. ಶುಕ್ರವಾರ ಮುಂಜಾನೆ ಈ ಅಂತಿಮ ಸಂಸ್ಕಾರ ನೆರವೇರಿದೆ. ಕಳೆದ ಫೆಬ್ರವರಿ 28ನೇ ತಾರೀಕು ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಖಾಮೆನೈ ಮೃತಪಟ್ಟಿದ್ರು. ಅವರು ತೀರ್ಕೊಂಡ 4 ತಿಂಗಳ ಬಳಿಕ ಈ ಕ್ರಿಯೆ ನೆರವೇರಿದೆ. ಇಲ್ಲಿ ತನಕ ಆಯತುಲ್ಲಾ ಅಲಿ ಖಾಮೆನೈರನ್ನ ಫ್ರಿಜ್ಜಲ್ಲಿಟ್ಟಿದ್ರು, ಅಂದರೆ ಶೈತ್ಯಾಗಾರದಲ್ಲಿ. ಈಗ ಹೊರತೆಗೆದು ಅಂತಿಮ ಸಂಸ್ಕಾರ ಮಾಡಿದ್ದಾರೆ. ಯುದ್ಧ ಆಗ್ತಿತ್ತು, ಸೆಕ್ಯೂರಿಟಿ ಥ್ರೆಟ್ ಇತ್ತು, ಹಾಗಾಗಿ ಮಾಡಿರಲಿಲ್ಲ ಅಂತಿಮ ಸಂಸ್ಕಾರ. ಈ ಅಂತಿಮ ಸಂಸ್ಕಾರದ ವೇಳೆ ಇರಾನ್ನ ಅಳಿದುಳಿದ ವಾಯುಪಡೆ ತನ್ನ ಅಳಿದುಳಿದ ಫೈಟರ್ ಜೆಟ್ಗಳನ್ನು ಹಾರಿಸಿ ಗೌರವ ಕೊಟ್ಟಿದೆ. ಇನ್ನು ಇದಕ್ಕೂ ಮುನ್ನ ಇರಾನ್ ಮತ್ತು ಇರಾಕ್ನ ಹಲವು ನಗರಗಳಲ್ಲಿ 1 ವಾರ ಕಾಲ ಇವರ ಶವಯಾತ್ರೆ ನಡೆಸಲಾಗಿತ್ತು. ಇದರಲ್ಲಿ 100 ದೇಶಗಳ ಪ್ರತಿನಿಧಿಗಳು ಪಾಲ್ಗೊಂಡಿದ್ರು. ಆದರೆ ಖಾಮೆನೈರ ಮಗನೇ ಇರಾನ್ನ ಇವಾಗಿನ ಸುಪ್ರೀಂ ಲೀಡರ್ ಮೊಜ್ತಬಾ ಖಾಮೆನೈನೇ ಬಂದಿರಲಿಲ್ಲ. ಉಳಿದ 3 ಗಂಡು ಮಕ್ಕಳು ಬಂದಿದ್ರು. ಸುಪ್ರೀಂ ಲೀಡರೇ ಇಲ್ಲ, ಟಾರ್ಗೆಟ್ ಮಾಡ್ತಾರೆ ಅನ್ನೋ ಭಯದಲ್ಲಿ. ಅಷ್ಟೇ ಅಲ್ಲ, ಇದೇ ಅಂತ್ಯಕ್ರಿಯೆಯಲ್ಲಿ ಅಮೆರಿಕ ಇಸ್ರೇಲ್ ದಾಳಿಯಲ್ಲಿ ಮೃತಪಟ್ಟಿದ್ದಾರೆ ಅಂದುಕೊಳ್ಳಲಾಗಿದ್ದ ಇರಾನ್ನ ಪ್ರಮುಖ ನಾಯಕ ಪ್ರತ್ಯಕ್ಷರಾಗಿದ್ದಾರೆ. ಅಲಿ ಖಾಮೆನೈರ ಆಪ್ತ ಸಹಾಯಕ ಅಲಿ ಅಸ್ಗರ್ ಹೆಜಾಜಿ ಖಾಮೆನೈರ ಅಂತ್ಯಕ್ರಿಯೆ ಮೆರವಣಿಗೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಖಾಮೆನೈರ ಅಂತ್ಯಕ್ರಿಯೆಗೆ 4 ಕೋಟಿಗೂ ಅಧಿಕ ಜನ ಬಂದು ಅಟೆಂಡ್ ಆದರೂ ಬೇರೆ ಬೇರೆ ಕಡೆ ಅಂತ ಇರಾನ್ ಹೇಳಿದೆ. ಅಂದರೆ ಅರ್ಧ ಇರಾನ್ ಪಾಪ್ಯುಲೇಷನ್ ಬಂದಿತ್ತು ಅಂತ ಲೆಕ್ಕ ಕೊಟ್ಟಿದ್ದಾರೆ. ಈ ನಡುವೆ ಇರಾನ್ ಒಳಗಡೆ ದಾಳಿಗಳು ಮುಂದುವರೆದಿವೆ. ಬುಷಹರ್ ಹೊರವಲಯದಲ್ಲಿರೋ ಮಿಲಿಟರಿ ಪ್ರಧಾನ ಕಚೇರಿಯ ಮೇಲೆ ಕ್ಷಿಪಣಿ ದಾಳಿಯಾಗಿದೆ ಅಂತ ಇರಾನ್ ಮಾಧ್ಯಮಗಳು ಹೇಳಿವೆ. ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಈ ದಾಳಿ ನಡೆಸಿವೆ. ಅಲ್ಲಿನ ಮಾಧ್ಯಮಗಳು ಇದನ್ನು ರಿಪೋರ್ಟ್ ಮಾಡಿವೆ. ಹಾಗೆ ಛೋಗದಕ್ ಮಿಲಿಟರಿ ಬೇಸ್ ಮತ್ತು ಮೀನುಗಾರಿಕಾ ಹಡಗು ನಿಲ್ದಾಣದ ಮೇಲೂ ಕೂಡ ದಾಳಿಯಾಗಿದೆ ಅಂತ ಇರಾನ್ ಹೇಳಿದೆ. ಈ ದಾಳಿಯಲ್ಲಿ ಯಾರಿಗೂ ಪ್ರಾಣಾಪಾಯ ಆಗಿಲ್ಲ ಅಂತ ಬುಷಹರ್ ಡೆಪ್ಯೂಟಿ ಗವರ್ನರ್ ಎಹಸಾನ್ ಜಹಾನಿಯನ್ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಕೊನರಕ್ ಅನ್ನೋ ದಕ್ಷಿಣದ ನಗರದಲ್ಲೂ ಕೂಡ 3 ಬಾರಿ ಸ್ಫೋಟದ ಶಬ್ದ ಕೇಳಿಸಿದೆ. ಆದರೆ ಈ ಹೊಸ ದಾಳಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಅಮೆರಿಕನ್ ಅಧಿಕಾರಿಗಳು ಹೇಳಿದ್ದಾರೆ. ಹೀಗಾಗಿ ಈ ದಾಳಿಯನ್ನ ಇಸ್ರೇಲ್ ಅಥವಾ UAE ಏನಾದರೂ ಮಾಡಿಸಿದ್ರಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಈ ನಡುವೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಇರಾನ್ ಜನರಿಗೆ ದೊಡ್ಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಇರಾನ್ ಜೊತೆಗಿನ ಸಂಘರ್ಷ ಇನ್ನೂ ಮುಗಿದಿಲ್ಲ ಅಂತ ಹೇಳಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಕದನ ವಿರಾಮ ಒಪ್ಪಂದ ಈಗ ಸಂಪೂರ್ಣವಾಗಿ ಮುರಿದು ಬಿದ್ದಿದೆ. ಹೀಗಾಗಿ ಇಸ್ರೇಲ್ಗೆ ಹೊಸ ಸವಾಲುಗಳು ಕೂಡ ಎದುರಾಗಿವೆ ಅಂತ ನೆತನ್ಯಾಹು ಹೇಳಿದ್ದಾರೆ. ಅಲ್ಲದೆ ಮಿಡಲ್ ಈಸ್ಟ್ನಲ್ಲಿ ಶಾಂತಿ ಇರಬೇಕಾದ್ರೆ ಇಸ್ರೇಲ್ ವಾಯುಪಡೆಯ ಪ್ರಾಬಲ್ಯ ತುಂಬಾ ಮುಖ್ಯ, ನಾವು ಸ್ಟ್ರಾಂಗ್ ಆಗಿರೋದು ಅಂತ ನೆತನ್ಯಾಹು ಹೇಳಿದ್ದಾರೆ. ಇತ್ತ ಇಸ್ರೇಲ್ ಸೇನಾ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಇಯಾಲ್ ಜಮೀರ್ ಕೂಡ ಇರಾನ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಇಸ್ರೇಲ್ ಸೇನೆ ಈಗ ಆಲ್ರೆಡಿ ಇರಾನ್ ವಿರುದ್ಧ ಹೊಸ ಯುದ್ಧ ಪ್ಲಾನ್ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಇರಾನ್ ಮೇಲೆ ಇನ್ನೂ ದೊಡ್ಡ ಮಟ್ಟದ ಮಿಲಿಟರಿ ಆಪರೇಷನ್ಸ್ ಅನ್ನು ನಾವು ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇತ್ತ ಪ್ಯಾಲೆಸ್ತೈನ್ ಅಥಾರಿಟಿ ಇರಾನ್ಗೆ ಶಾಕ್ ಕೊಟ್ಟಿದೆ. ಗಲ್ಫ್ ರಾಷ್ಟ್ರಗಳ ಮೇಲಿನ ಇರಾನ್ ದಾಳಿಯನ್ನ ತೀವ್ರವಾಗಿ ಖಂಡಿಸ್ತೀವಿ ಅಂತ ಹೇಳಿದೆ. ಜೋರ್ಡನ್, ಕುವೈತ್ ಮತ್ತು ಬಹ್ರೇನ್ ಮೇಲೆ ಇರಾನ್ ನಡೆಸಿರೋ ದಾಳಿಯನ್ನು ನಾವು ಒಪ್ಪಲ್ಲ. ದಾಳಿಗೆ ಒಳಗಾಗಿರೋ 3 ರಾಷ್ಟ್ರಗಳ ಸಾರ್ವಭೌಮತೆ ಮತ್ತು ಸುರಕ್ಷತೆಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಪ್ಯಾಲೆಸ್ತೈನ್ ಅಥಾರಿಟಿ ಹೇಳಿದೆ. ಅಲ್ಲದೆ ತಮ್ಮ ದೇಶದ ರಕ್ಷಣೆಗಾಗಿ ಆಯಾ ರಾಷ್ಟ್ರಗಳು ತೆಗೆದುಕೊಳ್ಳೋ ಎಲ್ಲ ಕಾನೂನು ಕ್ರಮಗಳನ್ನು ನಾವು ಸಪೋರ್ಟ್ ಮಾಡ್ತೀವಿ ಅಂತ ತಿಳಿಸಿದೆ. ಇತ್ತ ಗಾಜಾ ಪಟ್ಟಿಯಲ್ಲಿ ಇಸ್ರೇಲ್ ದಾಳಿ ಮುಂದುವರೆದಿದೆ. ಕಳೆದ 24 ಗಂಟೆಗಳಲ್ಲಿ ಇಸ್ರೇಲ್ ನಡೆಸಿದ ದಾಳಿಗೆ 12 ಮಂದಿ ಪ್ಯಾಲೆಸ್ತೇನಿಯರು ಮೃತಪಟ್ಟಿದ್ದಾರೆ, 20 ಜನ ಗಾಯಗೊಂಡಿದ್ದಾರೆ.
ಇದನ್ನು ಪ್ಯಾಲೆಸ್ತೈನ್ ಹೇಳಿದೆ. ಏನು ಮಿಡಲ್ ಈಸ್ಟ್ನ ಹೊಸ ಟೆನ್ಷನ್ ಸ್ಪೋರ್ಟ್ ಆಗಿದ್ರೂ ಕೂಡ ಆರಂಭದಲ್ಲಿ $72 ಸೀದಾ $78 ಜಂಪ್ ಆಗಿತ್ತಲ್ಲ ತೈಲ ಬೆಲೆ. ಮೇ ಬಿ ಇವರು ಸ್ವಲ್ಪ ಟೈಮ್ ಮಾತ್ರ ಅದು ಕಂಟಿನ್ಯೂ ಮಾಡಲ್ವೇನೋ ಅನ್ನೋ ಹೋಪ್ನೊಂದಿಗೆ ಯುದ್ಧ ಇದು ಮತ್ತೆ ಶುರುವಾಗಿರೋದು. ಲಾಂಗ್ ಟರ್ಮ್ ಅಲ್ಲ, ಇದು ಒಂದು ಸಣ್ಣ ಫ್ಲೇರಪ್ ಅಷ್ಟೇ ಇರಬೇಕು ಅನ್ನೋ ಒಂದು ಕಾರಣದಿಂದ ಸ್ವಲ್ಪ ಇಳಿಕೆಯಾಗಿದೆ. $76 ಆಸುಪಾಸಿಗೆ ಬಂದಿದೆ ಪರ್ ಬ್ಯಾರಲ್. ಇನ್ನು PM ನರೇಂದ್ರ ಮೋದಿ ಅವರ ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಮೆಲ್ಬರ್ನ್ ಕ್ರಿಕೆಟ್ ಮೈದಾನದಲ್ಲಿ ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವೆ ಹೊಸ ಕ್ರೀಡಾ ಒಪ್ಪಂದ ಆಗಿದೆ. PM ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾ PM ಆಂಟನಿ ಅಲ್ಬನಿಸ್ ಜಂಟಿಯಾಗಿ ರೋಡ್ ಮ್ಯಾಪ್ ಬಿಡುಗಡೆ ಮಾಡಿದ್ದಾರೆ. ಇದರ ಪ್ರಕಾರ ಎರಡು ರಾಷ್ಟ್ರಗಳು ಕ್ರೀಡಾ ತರಬೇತಿ, ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಜೊತೆಯಾಗಿ ಕೆಲಸ ಮಾಡ್ತವೆ. ಹಾಗೆ ಭಾರತ ಆಸ್ಟ್ರೇಲಿಯಾ ಯುವ ಕ್ರೀಡಾ ಹಬ್ಬ ಆಯೋಜಿಸೋಕೆ ನಿರ್ಧಾರ ಮಾಡಲಾಗಿದೆ. ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಆಸ್ಟ್ರೇಲಿಯಾದ ಕ್ರಿಕೆಟ್ ಲೆಜೆಂಡ್ಸ್ ಆದ ಸ್ಟೀವ್ ವಾ ಮತ್ತು ಲೀಸಾ ಸ್ಥಾಲೇಕರ್ ಪಾಲ್ಗೊಂಡಿದ್ರು. ಈ ಬಗ್ಗೆ ಮೋದಿ ಮಾತನಾಡಿದ್ದಾರೆ. ಭಾರತ 2030 ಕಾಮನ್ವೆಲ್ತ್ ಗೇಮ್ಸ್ ಮತ್ತು 2036 ಒಲಿಂಪಿಕ್ಸ್ ಗೇಮ್ಸ್ ಆಯೋಜಿಸೋಕೆ ತಯಾರಿ ನಡೆಸ್ತಾ ಇದೆ. ಇದಕ್ಕಾಗಿ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಕ್ರೀಡಾ ಮೂಲಸೌಕರ್ಯಗಳನ್ನು ಡೆವಲಪ್ ಮಾಡ್ತಾ ಇದ್ದೀವಿ ಅಂತ ಮೋದಿ ಹೇಳಿದ್ದಾರೆ. ಇನ್ನು 2036 ಒಲಿಂಪಿಕ್ಸ್ ಆತಿಥ್ಯ ವಹಿಸೋ ಭಾರತದ ಕನಸಿಗೆ ಆಸ್ಟ್ರೇಲಿಯಾ ಅಧಿಕೃತವಾಗಿ ಬೆಂಬಲವನ್ನು ಕೂಡ ಕೊಟ್ಟಿದೆ. ಇನ್ನು ಆಸ್ಟ್ರೇಲಿಯಾದ ಪ್ರಸಿದ್ಧ ಬಿಗ್ ಬ್ಯಾಶ್ ಲೀಗ್ ಕ್ರಿಕೆಟ್ ಪಂದ್ಯ ಈ ಬಾರಿ ಭಾರತದಲ್ಲಿ ನಡೆಯುತ್ತೆ. 2026-27 BBLನ ಸೀಸನ್ ಉದ್ಘಾಟನಾ ಪಂದ್ಯ ಚೆನ್ನೈನ ಚಿದಂಬರಂ ಸ್ಟೇಡಿಯಂನಲ್ಲಿ ಡಿಸೆಂಬರ್ನಲ್ಲಿ ನಡೆಯುತ್ತೆ. ಮೆಲ್ಬರ್ನ್ ರೆನೆಗೇಡ್ಸ್ ಮತ್ತು ಪರ್ತ್ ಸ್ಕಾರ್ಚರ್ಸ್ ನಡುವಿನ ಪಂದ್ಯ ಚೆನ್ನೈ ಆತಿಥ್ಯದಲ್ಲಿ ನಡೆಯುತ್ತೆ. ಇಲ್ಲಿ ಮ್ಯಾಚ್ ನಡೆದರೆ ಕೋಟ್ಯಂತರ ವೀಕ್ಷಕರನ್ನು ತಲುಪಬಹುದು ಅಂತ ಪ್ರಧಾನಿ ಮೋದಿ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಭಾರತ ಮತ್ತು ಆಸ್ಟ್ರೇಲಿಯಾ ರಾಷ್ಟ್ರಗಳಲ್ಲಿ ಕ್ರಿಕೆಟ್ ಅನ್ನೋದು ಬರೀ ಆಟ ಅಲ್ಲ, ಇದೊಂದು ಎಮೋಷನ್ ಅಂತ ಮೋದಿ ಹೇಳಿದ್ದಾರೆ. ಇನ್ನು ಈ ಪ್ರವಾಸದಲ್ಲಿ ಮೋದಿ ಆಸ್ಟ್ರೇಲಿಯಾದ ವಿಪಕ್ಷ ನಾಯಕ ಆಂಗಸ್ ಟೇಲರ್ ಅವ್ರನ್ನ ಮೀಟ್ ಆಗಿದ್ದಾರೆ. ಇಬ್ಬರು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ದ್ವಿಪಕ್ಷೀಯ ಸಂಬಂಧದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅಲ್ಲಿಂದ ಮೋದಿ ತಮ್ಮ ಆಸ್ಟ್ರೇಲಿಯಾ ಪ್ರವಾಸವನ್ನು ಎಂಡ್ ಮಾಡಿದ್ದಾರೆ. ಸೀದಾ ನೆಕ್ಸ್ಟ್ ಅಲ್ಲೇ ಪಕ್ಕದಲ್ಲೇ ಬರೋ ನ್ಯೂಜಿಲೆಂಡ್ಗೆ ಪ್ರಯಾಣ ಬೆಳೆಸಿದ್ದಾರೆ. ಜುಲೈ 10 ಮತ್ತು 11ನೇ ತಾರೀಕು ಮೋದಿ ಅಲ್ಲೇ ಇರ್ತಾರೆ. ಪ್ರಧಾನಿ ಕ್ರಿಸ್ಟೋಫರ್ ಜೊತೆಗೆ ದ್ವಿಪಕ್ಷೀಯ ಮಾತುಕತೆ ನಡೆಸ್ತಾರೆ. ಕಳೆದ 2 ವರ್ಷಗಳಲ್ಲಿ ವ್ಯಾಪಾರ ಮತ್ತು ರಕ್ಷಣಾ ವಲಯದಲ್ಲಿ ಆಗಿರೋ ಪ್ರಗತಿ ಬಗ್ಗೆ ಚರ್ಚೆ ಮಾಡ್ತಾರೆ. ನ್ಯೂಜಿಲೆಂಡ್ನ ಪ್ರಮುಖ ಉದ್ಯಮಿಗಳು ಹಾಗೂ ಕ್ರೀಡಾಪಟುಗಳೊಂದಿಗೂ ಕೂಡ ಮೋದಿ ಸಂವಾದ ನಡೆಸ್ತಾರೆ. ಹಾಗೆ ಅನಿವಾಸಿ ಭಾರತೀಯರನ್ನ ಉದ್ದೇಶಿಸಿ ಕೂಡ ಮೋದಿ ಮಾತನಾಡ್ತಾರೆ. ಏನು ಮೋದಿ ಅವರ ನ್ಯೂಜಿಲೆಂಡ್ ಭೇಟಿಗೂ ಮುನ್ನ ಅಲ್ಲಿನ ಪ್ರಧಾನಿ ಮಾತನಾಡಿದ್ದಾರೆ. ನ್ಯೂಜಿಲೆಂಡ್ನ 57% ಉತ್ಪನ್ನಗಳಿಗೆ ಭಾರತದಲ್ಲಿ ಟ್ಯಾರಿಫ್ ಫ್ರೀ ಆಕ್ಸೆಸ್ ಸಿಗುತ್ತೆ. ನ್ಯೂಜಿಲೆಂಡ್ಗೆ ಆಮದಾಗೋ ಬಹುತೇಕ ಭಾರತದ ವಸ್ತುಗಳಿಗೂ ಸುಂಕ ವಿನಾಯಿತಿ ಸಿಗುತ್ತೆ ಅಂತ ನ್ಯೂಜಿಲೆಂಡ್ ಪ್ರಧಾನಿ ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ರಾಮೇಶ್ವರಂ, ಮದುರೈ, ಕನ್ಯಾಕುಮಾರಿ, ಅನಂತ ಪದ್ಮನಾಭ ಸ್ವಾಮಿ ಸೇರಿ ಕೇರಳ, ತಮಿಳುನಾಡಿನ ಈ ಅದ್ಭುತ ಸ್ಥಳಗಳಿಗೆ ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ಇದು. ನಿಮಗೆ ಎಕ್ಸ್ಟ್ರಾ ಏನೂ ಖರ್ಚಾಗಲ್ಲ. ಕನ್ನಡ ಟೂರ್ ಮ್ಯಾನೇಜರ್ ಕರ್ಕೊಂಡೋಗಿ ಕರ್ಕೊಂಡ್ಬಂದು ವಾಪಸ್ ತಲುಪಿಸ್ತಾರೆ. ನೀವು ಸಿಂಗಲ್ ಆಗಿ ಸೋಲೋ ಕೂಡ ಇವರೊಟ್ಟಿಗೆ ಹೋಗ್ಬೋದು, ಗ್ರೂಪ್ ಆಗಿ ಫ್ಯಾಮಿಲಿ ಸಮೇತ ಹೋಗ್ಬೋದು, ವಯಸ್ಸಾದವರು ಕೂಡ ನೀವಾಗೆ ಹೋಗ್ಬೋದು, ಯಾರದೇ ಸಪೋರ್ಟ್ ಇಲ್ಲ. ಯಾಕಂದರೆ ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯದೊಂದಿಗೆ ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ನೊಂದಿಗೆ ಕರ್ಕೊಂಡೋಗಿ ವಾಪಸ್ ಕರ್ಕೊಂಡ್ಬಂದು ತಲುಪಿಸ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಇನ್ನು ಭಾರತ ಮತ್ತು ಅಫ್ಘಾನಿಸ್ತಾನದ ತಾಲಿಬಾನ್ ನಾಯಕರ ನಡುವೆ ದಿಲ್ಲಿಯಲ್ಲಿ ಮಾತುಕತೆಯಾಗಿದೆ. ವಿದೇಶಾಂಗ ಇಲಾಖೆಯ ಜಂಟಿ ಕಾರ್ಯದರ್ಶಿ ಎಂ ಆನಂದ್ ಪ್ರಕಾಶ್ ಪಾಲ್ಗೊಂಡಿದ್ದರು. ಹಾಗೆ ಅಫ್ಘಾನ್ ವಿದೇಶಾಂಗ ಇಲಾಖೆಯ ಅಧಿಕಾರಿ ಶೋಯಕ್ ಬಾರಿಯಾಲೈ ಕೂಡ ಉಪಸ್ಥಿತರಿದ್ದರು. ವ್ಯಾಪಾರ, ಕೃಷಿ, ಕನೆಕ್ಟಿವಿಟಿ ಬಗ್ಗೆ ಚರ್ಚೆಯಾಗಿದೆ. ಹಾಗೆ ಮಾನವೀಯ ನೆರವು, ಆಹಾರ ಭದ್ರತೆ, ಆರೋಗ್ಯ, ಶಿಕ್ಷಣ, ಕ್ರೀಡೆ, ವೀಸಾ, ವ್ಯಾಪಾರ ವೃದ್ಧಿ ಬಗ್ಗೆನೂ ಚರ್ಚೆ ಮಾಡಿದ್ದಾರೆ. ಈ ವೇಳೆ ಅಫ್ಘಾನಿಸ್ತಾನದ ಅಭಿವೃದ್ಧಿಗೆ ಭಾರತ ಸಂಪೂರ್ಣ ಬೆಂಬಲ ಕೊಡೋದನ್ನು ಘೋಷಿಸಿದೆ. ಇನ್ನು ಭಾರತದ ನಿರಂತರ ಸಹಾಯಕ್ಕೆ ಅಫ್ಘಾನ್ ನಾಯಕರು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇದಕ್ಕೂ ಮುನ್ನ ಅಫ್ಘಾನಿಸ್ತಾನದ ಕೃಷಿ ಸಚಿವ ಮೌಲಿ ಅಟ್ಟಾವುಲ್ಲಾ ಒಮಾರಿ ಭಾರತದ ಕೃಷಿ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ರನ್ನ ಮೀಟ್ ಆಗಿದ್ರು. ಈ ವೇಳೆ ಕೃಷಿ ಮತ್ತು ಹೈನುಗಾರಿಕೆ ಅಭಿವೃದ್ಧಿಗೆ ಜಂಟಿ ಕಾರ್ಯಪಡೆ ರಚಿಸೋಕೆ ಇಬ್ಬರು ಕೂಡ ಒಪ್ಪಿಕೊಂಡಿದ್ದಾರೆ. ಇನ್ನು ಭಾರತದ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟಿಂಗ್ ಸುದ್ದಿ ಬರ್ತಾ ಇದೆ. ಇಸ್ರೇಲ್ನ ಐರನ್ ಡೋಮ್ ಮಿಸೈಲ್ಗಳನ್ನು ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋಕೆ ತಯಾರಿ ನಡೀತಾ ಇದೆ. ಇಸ್ರೇಲ್ನ ಜೆರುಸಲೆಂ ಪೋಸ್ಟೇ ಇದರ ಬಗ್ಗೆ ರಿಪೋರ್ಟ್ ಮಾಡಿದೆ. ಇಸ್ರೇಲ್ನ ರಕ್ಷಣಾ ದೈತ್ಯ ಕಂಪನಿ ರಫೈಲ್ ಭಾರತದಲ್ಲಿ ಪ್ರಮುಖ ರಕ್ಷಣಾ ಕಂಪನಿಯೊಂದಿಗೆ ಚರ್ಚೆ ಮಾಡ್ತಾ ಇದೆ. ಸದ್ಯಕ್ಕೆ ಈ ಇಂಟರ್ಸೆಪ್ಟರ್ಗಳನ್ನ ರಫೈಲ್ ಸಂಸ್ಥೆ ಉತ್ತರ ಇಸ್ರೇಲ್ನ ತನ್ನ ಪ್ಲಾಂಟ್ನಲ್ಲಿ ಉತ್ಪಾದನೆ ಮಾಡ್ತಿದೆ. ಕಳೆದ ವರ್ಷವಷ್ಟೇ ಅಮೆರಿಕದ ರೇಥಿಯಾನ್ ಕಂಪನಿಯೊಂದಿಗೆ ಸೇರಿ ಅಮೆರಿಕದಲ್ಲೂ ಉತ್ಪಾದನೆ ಶುರು ಮಾಡಿದೆ. ಆದರೆ ಇಸ್ರೇಲಿಗೆ ಇಷ್ಟೇ ಸಾಕಾಗ್ತಿಲ್ಲ. ಅವ್ರಿಗಿನ್ನೂ ದೊಡ್ಡ ಪ್ರಮಾಣದಲ್ಲಿ ಕಮ್ಮಿ ಖರ್ಚಲ್ಲಿ ಮಿಸೈಲ್ ಉತ್ಪಾದನೆ ಮಾಡೋ ಜಾಗ ಮತ್ತು ಸಾಮರ್ಥ್ಯ ಬೇಕು. ಹೀಗಾಗಿ ಭಾರತದಲ್ಲಿ ಅವರು ಮಾಡೋಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು POKನಲ್ಲಿ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ನಲ್ಲಿ ನಡೀತಾ ಇರೋ ಪಾಕ್ನ ಸೇನೆ ವಿರುದ್ಧ, ಪಾಕ್ ಸರ್ಕಾರದ ವಿರುದ್ಧ ನಡೀತಾ ಇರೋ ಪ್ರತಿಭಟನೆ ಮತ್ತಷ್ಟು ಜೋರಾಗ್ತಿದೆ. ಈಗ ಜಮ್ಮು ಕಾಶ್ಮೀರ ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ ಪಾಕ್ ಸರ್ಕಾರಕ್ಕೆ ಹೊಸದಾಗಿ 38 ಬೇಡಿಕೆಗಳನ್ನು ಇಟ್ಟಿದೆ. 48 ಗಂಟೆಗಳ ಒಳಗೆ ಇದನ್ನು ಈಡೇರಿಸಬೇಕು, ಇಲ್ಲಾಂದ್ರೆ ಮುಜಫರಾಬಾದ್ಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿದೆ.
ಈ ಬೇಡಿಕೆಗಳಲ್ಲಿ ಏನಿದೆ ಅಂತ ಹೇಳಿದ್ರೆ, ಮುಂದಿನ ಜುಲೈ 27ರ ಚುನಾವಣೆಯಲ್ಲಿ ಕಾಶ್ಮೀರಿ ನಿರಾಶ್ರಿತರಿಗೆ ನೀಡಿರೋ 12 ಮೀಸಲು ಸ್ಥಾನಗಳನ್ನು ರದ್ದು ಮಾಡಬೇಕು ಅನ್ನೋ ದೊಡ್ಡ ಡಿಮಾಂಡ್ ಇಟ್ಟಿದ್ದಾರೆ. ಇದರ ಜೊತೆಗೆ ಜಲ ವಿದ್ಯುತ್ ಯೋಜನೆಗಳ ಮರುಪರಿಶೀಲನೆ, ಗೋಧಿ ಹಿಟ್ಟಿಗೆ ಸಬ್ಸಿಡಿ ಮತ್ತು ಕರೆಂಟ್ ಬಿಲ್ ಕಮ್ಮಿ ಮಾಡಬೇಕು ಅಂತ ಜನ ಪಟ್ಟು ಹಿಡಿದಿದ್ದಾರೆ. ಪಿಒಕೆನಲ್ಲಿ ಅಪಾರ ನೈಸರ್ಗಿಕ ಸಂಪನ್ಮೂಲಗಳಿದ್ರೂ ಕೂಡ ಅದರ ಸಂಪೂರ್ಣ ಆದಾಯವೆಲ್ಲ ಪಾಕಿಸ್ತಾನ ಪಾಲಾಗ್ತಿದೆ ಅಂತ ಹೇಳಿ ಜನ ಹೇಳಿದ್ದಾರೆ. ಇನ್ನು ಚೀನಾ, ತೈವಾನ್ ಮತ್ತು ಜಪಾನ್ಗೆ ಬಾವಿ ಚಂಡಮಾರುತದ ಆತಂಕ ಶುರುವಾಗಿದೆ. ಇದೇನು ಸಾಮಾನ್ಯ ಚಂಡಮಾರುತ ಅಲ್ಲ, ಫ್ರಾನ್ಸ್ ದೇಶದಷ್ಟು ದೊಡ್ಡಕ್ಕಿದೆ. ಇದು ಬರೋಬ್ಬರಿ 1000 ಕಿಲೋಮೀಟರ್ ಅಗಲ ಇದೆ. ಗಂಟೆಗೆ 200 ಕಿಲೋಮೀಟರ್ಗೂ ಹೆಚ್ಚಿನ ವೇಗದಲ್ಲಿ ಗಾಳಿ ನುಗ್ತಾ ಇದೆ ಅಂತ ಎಚ್ಚರಿಕೆ ಕೊಡಲಾಗಿದೆ. ಜುಲೈ 11ನೇ ತಾರೀಕು ತೈವಾನ್ನ ಉತ್ತರ ಭಾಗವನ್ನು ಹಾದು ನೇರವಾಗಿ ಚೀನಾದ ಫ್ಯುಜಿಯಾನ್ ಪ್ರಾಂತ್ಯಕ್ಕೆ ಅಪ್ಪಳಿಸುವ ಲೆಕ್ಕಾಚಾರ ಇದೆ. ಹೀಗಾಗಿ ತೈವಾನ್, ಜಪಾನ್ ಮತ್ತು ಚೈನಾದಲ್ಲಿ ಹಲವು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಇನ್ನು ದಿಲ್ಲಿಯ ತಿಹಾರ್ ಜೈಲಿನಲ್ಲಿರುವ ಅಮೆರಿಕ ಮೂಲದ ಕೈದಿ ಹೊಸ ರಂಪಾಟ ಶುರು ಮಾಡಿದ್ದಾನೆ. ಉಗ್ರರಿಗೆ ಟ್ರೈನಿಂಗ್ ಕೊಟ್ಟ ಆರೋಪದಡಿ ಮ್ಯಾಥ್ಯೂ ವ್ಯಾನ್ ಡೈಕ್ ಅನ್ನೋನನ್ನ ಕಳೆದ ಮಾರ್ಚ್ನಲ್ಲಿ NIA ಬಂಧಿಸಿತ್ತು. ಇವನೀಗ ನನಗೆ ಭಾರತದ ಊಟ ಸರಿ ಬರ್ತಾ ಇಲ್ಲ, ನೀವು ಎಣ್ಣೆ ಜಾಸ್ತಿ ಹಾಕ್ತೀರಾ, ಖಾರ ಇರುತ್ತೆ ಅಂತ ಮುನಿಸ್ಕೊಂಡ್ಬಿಟ್ಟಿದ್ದಾನೆ. ಅಷ್ಟೇ ಅಲ್ಲ, ಮೇ 6ರಿಂದ ಸರಿಯಾಗಿ ಊಟ ತಿಂತಾ ಇಲ್ಲ. 14 kg ತೂಕ ಕಮ್ಮಿ ಆಗಿದ್ದಾನೆ. ನನಗೆ ಪಾಸ್ತಾ ಬೇಕು, ಆಲಿವ್ ಆಯಿಲ್ ಬೇಕು, ಇಂಡಕ್ಷನ್ ಸ್ಟವ್ ಬೇಕು ಅಂತೆಲ್ಲ ಕೇಳ್ಕೊಂಡಿದ್ದಾನೆ. ಜೊತೆಗೆ ಸಿಕ್ಕಾಪಟ್ಟೆ ಮಸ್ಕಿಟೋಸ್, ಸೊಳ್ಳೆ ಪರ್ದೆ ಕೊಡಿ ಅಥವಾ ಸೊಳ್ಳೆ ಕಾಯಿಲ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾನೆ. ಸದ್ಯ ಈ ಬಗ್ಗೆ ಜುಲೈ 21ನೇ ತಾರೀಕು ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಇನ್ನು ರಷ್ಯಾ ಯುಕ್ರೇನ್ ಯುದ್ಧ ಊಹೆಗೂ ಮೀರಿದ ತೀವ್ರತೆ ಪಡ್ಕೊಳ್ತಾ ಇದೆ. ರಷ್ಯಾಗೆ ಸೇರಿದ 35 ಹಡಗುಗಳ ಮೇಲೆ ಯುಕ್ರೇನ್ ದಾಳಿ ಮಾಡಿದೆ. ಅಜೋವ್ ಸಮುದ್ರದಲ್ಲಿ ಈ ದಾಳಿಯಾಗಿದೆ. ಇದರಲ್ಲಿ ತೈಲ ಟ್ಯಾಂಕರ್, ಕಾರ್ಗೋ ಮತ್ತು ಟಗ್ ಬೋಟ್ ಸೇರಿವೆ. ಕಳೆದ 96 ಗಂಟೆಗಳಲ್ಲಿ ಈ ದಾಳಿ ಮಾಡಿದ್ದಾರೆ. ಅದರಲ್ಲೂ ಕೂಡ 24 ಗಂಟೆಗಳಲ್ಲಿ 14 ಹಡಗುಗಳನ್ನು ಹೊಡೆದಿದ್ದೀವಿ ಅಂತ ಯುಕ್ರೇನ್ ಹೇಳಿದೆ. ವಿಡಿಯೋಸ್ ಕೂಡ ಶೇರ್ ಮಾಡಿದೆ. ಈ ದಾಳಿ ಬಗ್ಗೆ ಯುಕ್ರೇನ್ನ ಡ್ರೋನ್ ಕಮಾಂಡರ್ ರಾಬರ್ಟ್ ಬ್ರೌಡಿ ಮಾಹಿತಿ ಕೊಟ್ಟಿದ್ದಾರೆ. ಇವೆಲ್ಲವೂ ರಷ್ಯಾದ ಶಾಡೋ ಫ್ಲೀಟ್ಗೆ ಸೇರಿದ ಹಡಗುಗಳು. ಈ ಹಡಗುಗಳ ಮೂಲಕವೇ ರಷ್ಯಾ ಕದ್ದು ಮುಚ್ಚಿ ತೈಲ ಮಾರಾಟ ಮಾಡ್ತಾ ಇತ್ತು. ಆ ದುಡ್ಡನ್ನು ರಷ್ಯಾ ನಮ್ಮ ಮೇಲೆ ಯುದ್ಧ ಮಾಡೋಕ್ಕೆ ಬಳಸ್ತಾ ಇತ್ತು ಅಂತ ಯುಕ್ರೇನ್ ಹೇಳಿದೆ. ಜೊತೆಗೆ ಕ್ರೈಮಿಯಾ ಮತ್ತು ರಷ್ಯಾ ಹಿಡಿತದಲ್ಲಿರೋ ಯುಕ್ರೇನ್ ಭಾಗದಲ್ಲೂ ದೊಡ್ಡ ದಾಳಿಯಾಗಿದೆ. 45 ಮಿಲಿಟರಿ ನೆಲೆಗಳನ್ನು ಧ್ವಂಸ ಮಾಡಿದ್ದೀವಿ ಅಂತ ಯುಕ್ರೇನ್ ಕ್ಲೇಮ್ ಮಾಡಿಕೊಂಡಿದೆ. ಪವರ್ ಪ್ಲಾಂಟ್, ಫ್ಯೂಲ್ ಸ್ಟೋರೇಜ್ ಮತ್ತು ಕಮ್ಯುನಿಕೇಷನ್ ಟವರ್ಗಳನ್ನು ನಾಶ ಮಾಡಿದ್ದಾಗಿ ಯುಕ್ರೇನ್ ಹೇಳಿಕೊಂಡಿದೆ. ಇನ್ನು ಈ ದಾಳಿಗಳ ಬಗ್ಗೆ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಸೈನಿಕರಿಗೆ ದಿನವೂ ಇಂಥ ಹಾನಿ ಮಾಡೋದು ಗೊತ್ತಿದೆ. ಯುದ್ಧದ ಬಿಸಿ ರಷ್ಯಾಗೂ ಕೂಡ ತಾಗಬೇಕಲ್ಲ, ಅವ್ರಿಗೂ ಕೂಡ ಬಿಸಿ ಮುಟ್ಟಬೇಕಲ್ವಾ, ಅದಕ್ಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇತ್ತ ಯುಕ್ರೇನ್ನ 73 ಡ್ರೋನ್ಗಳನ್ನು ಹೊಡೆದು ಹಾಕಿದ್ದೀವಿ ಅಂತ ರಷ್ಯಾ ಹೇಳಿದೆ. ಹಾಗೆ ರಷ್ಯಾ ಕೂಡ ಯುಕ್ರೇನ್ ಮೇಲೆ 94 ಡ್ರೋನ್, 2 ಮಿಸೈಲ್ ಹಾಕಿದೆ. ಅಲ್ಲಾಗಿರೋ ಹಾನಿ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕು. ಇತ್ತ ಜರ್ಮನಿ ಅಮೆರಿಕದಿಂದ ಶಕ್ತಿಶಾಲಿ ಟೊಮಹಾಕ್ ಕ್ರೂಸ್ ಮಿಸೈಲ್ಗಳನ್ನು ಖರೀದಿಸೋಕೆ ಡೀಲ್ ಮಾಡಿಕೊಂಡಿದೆ. ಅಂಕಾರದಲ್ಲಿ ನಡೆದ ನ್ಯಾಟೋ ಶೃಂಗಸಭೆಯ ಬೆನ್ನಲ್ಲೇ ಜರ್ಮನಿಯ ಚಾನ್ಸಲರ್ ಫ್ರೆಡ್ರಿಕ್ ಮರ್ಜ್ ಈ ನಿರ್ಧಾರ ಪ್ರಕಟಿಸಿದ್ದಾರೆ. ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆಯಲ್ಲಿರೋ ಸ್ಟ್ರಾಟಜಿಕ್ ಕೊರತೆಯನ್ನು ನೀಗಿಸೋಕೆ ಇದನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಈ ಟೊಮಹಾಕ್ ಕ್ರೂಸ್ ಕ್ಷಿಪಣಿಗಳಿಗೆ 1600 ಕಿಲೋಮೀಟರ್ ದೂರದ ಗುರಿಯನ್ನು ನಿಖರವಾಗಿ ಹೊಡೆಯುವ ತಾಕತ್ತಿದೆ. ಇವು ಭೂಮಿಯಿಂದ ಕೇವಲ 100 ಅಡಿ 30 ಮೀಟರ್ ಎತ್ತರದಲ್ಲಿ ಕೆಳಗೆ ಹಾರೋದ್ರಿಂದ ಶತ್ರುಗಳಿಗೆ ಹತ್ತಿರ ಬರೋ ತನಕನೂ ರೆಡಾರ್ಗಳಿಗೆ ಪತ್ತೆ ಹಚ್ಚಕ್ಕಾಗಲ್ಲ. ರಷ್ಯಾ ಯುಕ್ರೇನ್ ಯುದ್ಧದ ಬಳಿಕ ಯುರೋಪ್ ರಾಷ್ಟ್ರಗಳು ತಮ್ಮ ಭದ್ರತೆಗೆ ಮಹತ್ವ ಕೊಡ್ತಿವೆ. ಅದರ ಭಾಗವಾಗಿಯೇ ಅಮೆರಿಕ ತನ್ನ ಮಿತ್ರ ರಾಷ್ಟ್ರಗಳಿಗೆ ಈ ರೀತಿ ಶಸ್ತ್ರಾಸ್ತ್ರ ಪೂರೈಕೆ ಮಾಡ್ತಾ ಇದೆ. ಇನ್ನು ಅಮೆರಿಕದ ಫ್ಲೋರಿಡಾದಲ್ಲಿರೋ ಪಾಮ್ ಬೀಚ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಅಧಿಕೃತವಾಗಿ ಟ್ರಂಪ್ ಹೆಸರನ್ನು ಇಡಲಾಗಿದೆ. ಇನ್ನು ಮುಂದೆ ಈ ಏರ್ಪೋರ್ಟ್ ಪ್ರೆಸಿಡೆಂಟ್ ಡೊನಾಲ್ಡ್ ಜೆ ಟ್ರಂಪ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಕರೆಸ್ಕೊಳ್ಳುತ್ತೆ. $5.5 ಮಿಲಿಯನ್ ಅಂದರೆ ಸುಮಾರು 52 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಮರುನಾಮಕರಣ ಮಾಡಲಾಗಿದೆ. ಅಂದರೆ ಬೃಹತ್ ನಾಮಫಲಕ, IT ಸಿಸ್ಟಮ್, ಟಿಕೆಟಿಂಗ್ ಮತ್ತು ಬ್ಯಾಗೇಜ್ ಟ್ಯಾಗ್ಗಳ ಸಾಫ್ಟ್ವೇರ್ ಅಪ್ಡೇಟ್ ಸೇರಿ ಎಲ್ಲದಕ್ಕೂ ಕೂಡ ಎಲ್ಲ ಕಡೆ ಡೊನಾಲ್ಡ್ ಟ್ರಂಪ್ ಏರ್ಪೋರ್ಟ್ ಅಂತ ಬರಬೇಕಲ್ಲ, ಎಷ್ಟು ಖರ್ಚು ಮಾಡಿದ್ದಾರೆ. ಇದರ ಜೊತೆಗೆ ವಿಮಾನ ನಿಲ್ದಾಣದ PBI ಕೋಡನ್ನು ಈಗ ಟ್ರಂಪ್ ಹೆಸರಿನ ಶಾರ್ಟ್ ಫಾರ್ಮ್ DJT ಅಂತ ಬದಲಾಯಿಸಲಾಗಿದೆ. ಇನ್ನು ಕಾಂಗೋದಲ್ಲಿ ಎಬೋಲಾದಿಂದ ಮೃತಪಟ್ಟವರ ಸಂಖ್ಯೆ 600ಕ್ಕೆ ಏರಿಕೆಯಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಗುರುವಾರ ಬಿಡುಗಡೆ ಮಾಡಿರೋ ಲೇಟೆಸ್ಟ್ ರಿಪೋರ್ಟ್ನಲ್ಲಿ ಮಾಹಿತಿ ಸಿಕ್ಕಿದೆ. ಅದರಲ್ಲೂ ಕೂಡ ಕಳೆದ 2-3 ದಿನಗಳಲ್ಲಿ ಮತ್ತೆ 100 ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಕಳವಳ ವ್ಯಕ್ತಪಡಿಸಿದೆ. ಇನ್ನೊಂದು ಕಡೆ ಯುರೋಪಿಯನ್ ಪಾರ್ಲಿಮೆಂಟ್ ಪಾಕಿಸ್ತಾನದ ವಿರುದ್ಧ ಆಕ್ರೋಶ ಹೊರಹಾಕಿದೆ. ಪಾಕ್ನಲ್ಲಿ ಅಲ್ಪಸಂಖ್ಯಾತ ಹೆಣ್ಣು ಮಕ್ಕಳನ್ನು ಅಪಹರಣ ಮಾಡಿ ಮತಾಂತರ ಮಾಡಲಾಗ್ತಿದೆ ಅಂತ ಯುರೋಪಿಯನ್ ಯೂನಿಯನ್ ಹೇಳಿದೆ. ಇತ್ತೀಚೆಗೆ ಲಾಹೋರ್ನಲ್ಲಿ 13 ವರ್ಷದ ಕ್ರಿಶ್ಚಿಯನ್ ಬಾಲಕಿಯನ್ನು ಅಪಹರಣ ಮಾಡಿದ್ರು. ಆಕೆಗೆ ಬಲವಂತವಾಗಿ ಇಸ್ಲಾಂಗೆ ಮತಾಂತರ ಮಾಡಲಾಗಿತ್ತು. ಹಾಗೆ 30 ವರ್ಷದ ವ್ಯಕ್ತಿಯೊಂದಿಗೆ ಮದುವೆ ಕೂಡ ಮಾಡಲಾಗಿತ್ತು. ಈ ಕೇಸ್ ಬಗ್ಗೆ ಯುರೋಪಿಯನ್ ಯೂನಿಯನ್ ತನ್ನ ಪಾರ್ಲಿಮೆಂಟ್ನಲ್ಲಿ ಪ್ರಸ್ತಾಪಿಸಿ ಖಂಡಿಸಿದೆ. ಅಲ್ಲದೆ ವಿಶ್ವಸಂಸ್ಥೆ ವರದಿಯೊಂದನ್ನು ಮುಂದಿಟ್ಟು ಯುರೋಪ್ನ ನಾಯಕರು ಕಳವಳ ವ್ಯಕ್ತಪಡಿಸಿದ್ದಾರೆ. ಪಾಕಿಸ್ತಾನದಲ್ಲಿ ಬಲವಂತದ ಮತಾಂತರಕ್ಕೆ ಈ ರೀತಿ ಒಳಗಾಗ್ತಿರೋ ಹೆಣ್ಣು ಮಕ್ಕಳ ಪೈಕಿ 75% ಹಿಂದೂಗಳಿದ್ದಾರೆ. ಉಳಿದ 25% ಕ್ರಿಶ್ಚಿಯನ್ ಹೆಣ್ಮಕ್ಳಿದ್ದಾರೆ. ಹೀಗಾಗಿ ಕೂಡಲೇ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಸ್ಟ್ರಿಕ್ಟ್ ಆಗಿ ಜಾರಿಗೆ ತರಬೇಕು, ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಕೊಡಬೇಕು ಅಂತ ಪಾಕಿಸ್ತಾನಕ್ಕೆ
ಯುರೋಪಿಯನ್ ಯೂನಿಯನ್ ಒತ್ತಾಯ ಮಾಡಿದೆ. ಇನ್ನು ಚೀನಾದ ಶೂ ಫ್ಯಾಕ್ಟರಿಯಲ್ಲಿ ಅಗ್ನಿ ದುರಂತಾಗಿ 28 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಆಗ್ನೇಯ ಚೀನಾದ ಜಿನ್ಜಿಯಾಂಗ್ ನಗರದಲ್ಲಿ ಈ ಘಟನೆಯಾಗಿದೆ. ಅತ್ತ ಸ್ಪೇನ್ನ ಆಲ್ಮೇರಿಯಾ ಅನ್ನೋ ಕಡೆ ಭಾರಿ ಕಾಡ್ಗಿಚ್ಚು ಕಾಣಿಸಿಕೊಂಡಿದೆ. 12 ಜನರ ಪ್ರಾಣ ಹೋಗಿದೆ. 106 ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆ ಮಾಡ್ತಿದ್ದಾರೆ, ರಕ್ಷಣಾ ಕಾರ್ಯಾಚರಣೆ. ಇನ್ನು ಫಿಫಾ ವರ್ಲ್ಡ್ ಕಪ್ ಟೂರ್ನಿಯಲ್ಲಿ ಫ್ರಾನ್ಸ್ ಭರ್ಜರಿ ಪ್ರದರ್ಶನ ನೀಡಿದೆ. ಮೊರಾಕೊ ತಂಡವನ್ನ 2-0 ಗೋಲುಗಳ ಅಂತರದಿಂದ ಮಣಿಸಿ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಪಂದ್ಯದ ಮೊದಲಾರ್ಧದಲ್ಲಿ ಫ್ರಾನ್ಸ್ ಸ್ಟಾರ್ ಆಟಗಾರ ಕಿಲಿಯನ್ ಎಂಬಾಪೆ ಪೆನಾಲ್ಟಿ ಮಿಸ್ ಮಾಡಿದ್ರು. ಮೊರಾಕೊ ತಂಡದ ಗೋಲ್ ಕೀಪರ್ ಯಾಸಿನ್ ಬೌನೋ ಅದ್ಭುತವಾಗಿ ಡೈವ್ ಹೊಡೆದು ಚೆಂಡನ್ನು ತಡೆದರು. ಮೊದಲಾರ್ಧದಲ್ಲಿ ಮೊರಾಕೊ ಆಟಗಾರರು ಡಿಫೆನ್ಸ್ ಮಾಡಿ ಫ್ರಾನ್ಸ್ಗೆ ಶಾಕ್ ಕೊಟ್ಟಿದ್ರು. ದ್ವಿತೀಯಾರ್ಧದ ಆರಂಭದಲ್ಲೂ ಕೂಡ ಮೊರಾಕೊ ಫ್ರಾನ್ಸ್ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಹಾಕಿತ್ತು. ಆದರೆ 60ನೇ ನಿಮಿಷದಲ್ಲಿ ಎಂಬಾಪೆ ಅದ್ಭುತವಾಗಿ ಗೋಲ್ ಹೊಡೆದರು. ನಂತರ ಫ್ರಾನ್ಸ್ನ ಮತ್ತೊಬ್ಬ ಸ್ಟಾರ್ ಆಟಗಾರ ಉಸ್ಮಾನ್ ಡೆಂಬೆಲೆ 2ನೇ ಗೋಲ್ ಸಿಡಿಸಿದ್ರು. ಈ ಮೂಲಕ ನಿರಂತರ 3ನೇ ಬಾರಿಗೆ ಫ್ರಾನ್ಸ್ ಫಿಫಾ ವರ್ಲ್ಡ್ ಕಪ್ ಸೆಮೀಸ್ಗೆ ಲಗ್ಗೆ ಇಟ್ಟಿದೆ. ಸದ್ಯ ಶುಕ್ರವಾರ ಬೆಲ್ಜಿಯಂ ಮತ್ತು ಸ್ಪೇನ್ ನಡುವೆ ಕ್ವಾರ್ಟರ್ ಫೈನಲ್ ಮ್ಯಾಚ್. ಇದರಲ್ಲಿ ಗೆಲ್ಲೋ ತಂಡದ ಜೊತೆಗೆ ಫ್ರಾನ್ಸ್ ಸೆಮಿಫೈನಲ್ ಅಲ್ಲಿ ಕಾದಾಡುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರ ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯ್ನ್ ಆಗಿ ಅಂತ. ನೀವು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಮೆಂಬರ್ ಓನ್ಲಿ ಸೀರೀಸ್ ನಲ್ಲಿ ನಾವು ಪಬ್ಲಿಷ್ ಮಾಡ್ತಿರೋ ವಿಡಿಯೋಸ್ ಒಂದ್ಸಲಿ ಸ್ಕ್ರೋಲ್ ಮಾಡಿ ಚೆಕ್ ಮಾಡಬಹುದು. ನಿಮ್ಗೆ ಅದರಲ್ಲಿ ಆಸಕ್ತಿ ಇದ್ರೆ, ಅದರಲ್ಲಿ ವ್ಯಾಲ್ಯೂ ಕಂಡ್ರೆ ಆಮೇಲೆ ನೀವು ಜಾಯ್ನ್ ಆಗೋದ್ರ ಬಗ್ಗೆ ಡಿಸೈಡ್ ಮಾಡಬಹುದು. ಆಸಕ್ತ ವೀಕ್ಷಕರು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಕೆಳಗಡೆ ಡೀಟೇಲ್ಸ್ ಚೆಕ್ ಮಾಡಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.